ಹಲೋ ನಮಸ್ಕಾರ ಸ್ಟೂಡೆಂಟ್ಸ್ ನಿಮ್ಮ ನೀಟ್ ರಿಸಲ್ಟ್ಸ್ ಬಂದಾಯ್ತು. ಸೊ ಈಗ ನಿಮ್ಮ ನೆಕ್ಸ್ಟ್ ಕೆಲಸ ಏನು ಅಂದ್ರೆ ಮೆಡಿಕಲ್ ಕಾಲೇಜ್ಗೆ ಅಡ್ಮಿಷನ್ ಆಗೋದು. ಸೊ ಮೆಡಿಕಲ್ ಕಾಲೇಜಸ್ ಅಂತ ಬರ್ತಾ ಇದ್ದಂಗೆ ಅಫ್ಕೋರ್ಸ್ ಕೇಳ್ಬೇಕಾ. ಸೊ ಪ್ರೈವೇಟ್ ಕಾಲೇಜಸ್ ಅಂದ್ರೆ ಏನಿರುತ್ತೆ, ಪೇಮೆಂಟ್ ಎಲ್ಲ ಲ್ಯಾಕ್ಸ್ ಅಲ್ಲಿ ಇರುತ್ತೆ. ಸೊ ಇದು ನಿಮಗೆ ಫೈನಾನ್ಷಿಯಲ್ ಬರ್ಡನ್ ಕ್ರಿಯೇಟ್ ಮಾಡಬಹುದು. ಎಜುಕೇಶನ್ ಲೋನ್ ತಗೊಳ್ಳೋದಾಗಿರ್ಬೋದು, ಆ ಲೋನ್ ತಗೊಳ್ಳೋದಾಗಿರ್ಬೋದು. ಸೊ ಅಷ್ಟೊಂದು ಅಮೌಂಟ್ ನ ಅರೇಂಜ್ ಮಾಡಕ್ಕೆ ನಿಮ್ಗೆ ಒಂದು ಫೈನಾನ್ಷಿಯಲ್ ಬರ್ಡನ್ ಕ್ರಿಯೇಟ್ ಆಗುತ್ತೆ. ಸೊ ಆ ಒಂದು ಫೈನಾನ್ಷಿಯಲ್ ಬರ್ಡನ್ ನ ಕಡಿಮೆ ಮಾಡಕ್ಕೆ ಅಂತಾನೆ ನಾನು ಇವತ್ತು ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಯಾವುದು ಸರ್ ಆ ವಿಡಿಯೋ ಅಂತ ಕೇಳಿದ್ರೆ ಅದು ಸ್ಕಾಲರ್ಶಿಪ್ ಬಗ್ಗೆ. ಸೊ ನೋಡೋಣ ಫಸ್ಟ್ ಆಗಿ ಯಾರ್ಯಾರು ಈ ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡ್ತಾರೆ ಅಂತ ಅದನ್ನ ನೋಡೋಣ. ಫಸ್ಟ್ ಇಲ್ಲಿ ನೋಡ್ತಾ ಹೋದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡುತ್ತೆ, ಜೊತೆಲಿ ಸ್ಟೇಟ್ ಗೌರ್ಮೆಂಟ್, ಆಮೇಲೆ ಕಾರ್ಪೊರೇಟ್ ಸ್ಕಾಲರ್ಶಿಪ್ ಅಂದ್ರೆ ಕೆಲವೊಂದು ಕಾರ್ಪೊರೇಟ್ ಟ್ರಸ್ಟ್ ಅಂದ್ರೆ ಕಾರ್ಪೊರೇಟ್ ಟ್ರಸ್ಟ್ ಗಳು ಇರ್ತವೆ. ಸೊ ಅವು ನಿಮ್ಗೆ ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡ್ತವೆ. ಫಸ್ಟ್ ಆಗಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ಸ್ ಯಾವ್ದು ಅಂತ ನೋಡ್ಬಿಡೋಣ. ನೋಡ್ತಾ ಇರಬಹುದು ಇಲ್ಲಿ NSP ಅಂತ ಇದೆ. ಸೊ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್. ಸೊ ಈ ಒಂದು ಪೋರ್ಟಲ್ ಅಲ್ಲಿ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕಾಲರ್ಶಿಪ್ಸ್ ನ ನೀವು ನೋಡಬಹುದು. ಅದರಲ್ಲಿ ಮೆಡಿಕಲ್ MBBS ಸ್ಟೂಡೆಂಟ್ಸ್ ಯಾರು ಇರ್ತಾರಲ್ಲ, ಸೊ ಅವರಿಗೆ ಏನ್ ಸ್ಕಾಲರ್ಶಿಪ್ ಅಂದ್ರೆ ನಿಮ್ಗೆ ಇಲ್ಲಿ ಒಂದು ಸ್ಕೀಮ್ ಕಾಣಿಸ್ತಾ ಇದೆಯಲ್ಲ, PMUSP. ಈ ಒಂದು ಸ್ಕೀಮ್ ಅಂಡರ್ ನಿಮ್ಗೆ ಸ್ಕಾಲರ್ಶಿಪ್ ಬರುತ್ತೆ. ಸೊ ಬೇಸ್ಡ್ ಆನ್ ದಟ್ ನಿಮ್ಮ ಆನ್ಯುವಲ್ ಇನ್ಕಮ್ ಎಷ್ಟು, ಸೊ ಇದ್ರ ಮೇಲೆಲ್ಲ ಏನಾಗುತ್ತೆ, ಇದು ಡಿಪೆಂಡ್ ಆಗುತ್ತೆ. ಸೊ ಬೇಸ್ಡ್ ಆನ್ ದಟ್ ನಿಮ್ಗೆ 12,000 to 20,000 ಪರ್ ಇಯರ್ ಏನಾಗುತ್ತೆ, ವೇರಿ ಆಗುತ್ತೆ. ಸೊ ಈ ಒಂದು ರೇಂಜ್ ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ಸ್ ಬರುತ್ತೆ. ನೆಕ್ಸ್ಟ್ ಹೋದ್ರೆ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ಸ್ ವಿತ್ ಡಿಸಬಿಲಿಟೀಸ್. ಸೊ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಡಿಸಬಿಲಿಟಿ ಯಾರೋ ಡಿಸೇಬಲ್ಡ್ ಪರ್ಸನ್ ಇರ್ತಾರೆ. ಸೊ ಅವರು ಮೆಡಿಕಲ್ ಸೀಟ್ ನ ತಗೊಂಡಿರ್ತಾರೆ. ಸೊ ಅವ್ರಿಗೆ ಏನಾಗುತ್ತೆ, ಸೊ ಅವ್ರಿಗೆ ಈ ಒಂದು ಸ್ಕೀಮ್ ಅಪ್ಲೈ ಆಗುತ್ತೆ. ಸೊ ಅವರು ಫಸ್ಟ್ ಫೀ ಏನ್ ಪೇ ಮಾಡಿರ್ತಾರೋ ಅದನ್ನ ರಿಎಂಬರ್ಸ್ಮೆಂಟ್ ಮಾಡ್ಕೋಬಹುದು ಲೇಟರ್. ಸೊ 1.5 lakh ವರೆಗೂ ಏನೋ ಮೋಸ್ಟ್ಲಿ ಇದಿರುತ್ತೆ, ಅದು ಲಿಮಿಟ್ ಇರುತ್ತೆ. ಸೊ ಅದ್ರೊಳಗಡೆ ರಿಎಂಬರ್ಸ್ಮೆಂಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಆಗಿ ನಾವು ನೋಡ್ತಾ ಹೋದ್ರೆ ಮೇನು ಸ್ಟೇಟ್ ಗೌರ್ಮೆಂಟ್ಸ್, ಈವನ್ ಸ್ಟೇಟ್ ಗೌರ್ಮೆಂಟ್ಸ್ ಕೂಡ ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡ್ತವೆ. ಸೊ ಅದರಲ್ಲಿ ನಮ್ಮ ಕರ್ನಾಟಕದ ನೋಡೋಣ. ಸೊ SSP ಪೋರ್ಟಲ್ ಅಲ್ಲಿ ಸ್ಟೂಡೆಂಟ್ಸ್ ಅಂದ್ರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡ್ತಾರೆ. ಸೊ SC ST OBC ಅಂಡ್ ಮೈನರ್ ಕ್ಯಾಟಗರೀಸ್ಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ಅವ್ರುಗಳು ಅಪ್ಲೈ ಮಾಡ್ಕೊಂಡು ಅವ್ರಿಗೆ ಏನ್ ಪೇ ಮಾಡಿರ್ತಾರಲ್ಲ ಫೀನಾ, ಸೊ ಅದನ್ನ ರಿಎಂಬರ್ಸ್ಮೆಂಟ್ ಮಾಡ್ಕೋಬಹುದು. ಸೊ ಬೇಸ್ಡ್ ಆನ್ ಕ್ಯಾಟಗರೀಸ್ ಕೆಲವೊಂದ್ಸತಿ ಅವ್ರು ಏನ್ ಪೇ ಮಾಡಿರ್ತಾರೋ ಕಂಪ್ಲೀಟ್ ಅಮೌಂಟ್ ಅವ್ರಿಗೆ ಬರೋ ತರ ಇರುತ್ತೆ ಬೇಸ್ಡ್ ಆನ್ ಕ್ಯಾಟಗರೀಸ್. ಅದಾದ್ಮೇಲೆ ನಿಮ್ಮ ಆನ್ಯುವಲ್ ಇನ್ಕಮ್ ಅಂದ್ರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಆನ್ಯುವಲ್ ಇನ್ಕಮ್ ಫ್ಯಾಮಿಲಿ ಏನ್ ಹಾಕಿರ್ತಾರೋ ಅದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದು ಲೈಕ್ ಇದೊಂದು ಕ್ರೈಟೀರಿಯಾ ಇರುತ್ತೆ, ಅದ್ರೊಳಗಡೆ ಇದ್ರೆ ಮಾತ್ರ ನಿಮ್ಗೆ ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಅಂದ್ರೆ ಈ ಸ್ಕೀಮು ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ. ಓಕೆನಾ. ಸೊ ಇದ್ರ ಮೇಲೆ ಗಮನ ಇರಲಿ. ಅಂಡ್ ಇದಕ್ಕೆ ಬೇಕಾಗಿರೋದು ಸ್ಟೂಡೆಂಟ್ಸ್ ನಿಮ್ಗೆ ಮೇನು ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಡೊಮಿಸೈಲ್ ಸರ್ಟಿಫಿಕೇಟ್ ಎಲ್ಲಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಆಮೇಲೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನೀವು ಮಿಸ್ ಮಾಡ್ಕೊಂಡ್ರಿ ಸ್ಕಾಲರ್ಶಿಪ್ಸ್ ನ ಅಂದ್ರೆ ದೆನ್ ನೀವು 1 ವರ್ಷದವರೆಗೂ ಕಾಯ್ಬೇಕಾಗುತ್ತೆ. ಯೂಶಲಿ ಆಗಸ್ಟ್ ಮತ್ತೆ ಅಕ್ಟೋಬರ್ ಟೈಮಲ್ಲಿ ಬರುತ್ತೆ ಸ್ಕಾಲರ್ಶಿಪ್ಸ್. ಸೊ ಇದನ್ನ ಸ್ವಲ್ಪ ತಲೆಯಲ್ಲಿ ಗಮನಗಳ ಇಟ್ಕೊಂಡು ನೀವು ಪ್ರೊಸೀಡ್ ಆಗಿ. ಓಕೆನಾ. ನೆಕ್ಸ್ಟ್ ನೋಡೋದಾದ್ರೆ ಕಾರ್ಪೊರೇಟ್ ಟ್ರಸ್ಟ್. ONGC ಸ್ಕಾಲರ್ಶಿಪ್ ಸ್ಕೀಮು, ಆಮೇಲೆ ಟಾಟಾ ಟ್ರಸ್ಟ್ ಮೆಡಿಕಲ್ ಅಂಡ್ ಹೆಲ್ತ್ ಕೇರ್ ಸ್ಕಾಲರ್ಶಿಪ್. ಇದೆಲ್ಲ ಕಾರ್ಪೊರೇಟ್ ಟ್ರಸ್ಟ್. ಈವನ್ ಅವ್ರು ಕೂಡ ಏನ್ ಮಾಡ್ತಾರೆ, ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡ್ತಾರೆ ಬೇಸ್ಡ್ ಆನ್ ಯುವರ್ ಲೈಕ್ ನಿಮ್ದು ಒಂದು ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಮೇಲೆ. ಓಕೆನಾ. ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಮೇಲೆ ಕೂಡ ಇವರು ಕನ್ಸಿಡರ್ ಮಾಡ್ತಾರೆ. ಲೈಕ್ ಅಂದ್ರೆ ಹೆಂಗೆ ಸ್ಕೋರ್ ಮಾಡಿದೀರಾ, ನಿಮ್ಮ ಒಂದು ನೀಟ್ ರ್ಯಾಂಕ್ ಆಗಿರ್ಬೋದು, ಇಲ್ಲ ನಿಮ್ಮ ಪ್ಯೂಲ್ ಏನ್ ಸ್ಕೋರ್ ಮಾಡಿದಿರೋ, ಅದ್ರ ಬೇಸಿಸ್ ಮೇಲೆ ಕೂಡ ಈ ಸ್ಕಾಲರ್ಶಿಪ್ ನಿಮ್ಗೆ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ತಾ ಹೋದ್ರೆ ಈವನ್ ಇದನ್ನು ಅಷ್ಟೇ. ಇದನ್ನು ಅಷ್ಟೇ ಆಲ್ಮೋಸ್ಟ್ ಒಂದು ಅಕ್ಟೋಬರ್ ಆ ಟೈಮಲ್ಲಿ ಬರೋ ಚಾನ್ಸಸ್ ಇರುತ್ತೆ. ನೀವು ಆ ಒಂದು ಪೋರ್ಟಲ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ತಾ ಇದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ನೆಕ್ಸ್ಟ್ ಇದ್ರ ಮೇಲೆ ಸ್ವಲ್ಪ ನಿಮ್ಮ ಗಮನ ಇರಲಿ. ನೇಷನ್ ವೈಡ್ ಎಜುಕೇಶನ್ ಅಂಡ್ ಸ್ಕಾಲರ್ಶಿಪ್ ಟೆಸ್ಟ್. ಈ ಒಂದು ಟೆಸ್ಟ್ ಇದೆ. ಈ ಒಂದು ಟೆಸ್ಟ್ ನ ಬರೆದ್ರೆ ಏನಾಗುತ್ತೆ, ನಿಮಗೆ ಫೈನಾನ್ಷಿಯಲ್ ಗ್ರಾಂಟ್ ಸಿಗುತ್ತೆ. ಓಕೆನಾ. ಎಷ್ಟರಿಂದ ಎಷ್ಟು, 35,000 to 1 lakh. ಬೇಸ್ಡ್ ಆನ್ ಯುವರ್ ರ್ಯಾಂಕಿಂಗ್ಸ್, ನಿಮ್ಮ ಟೆಸ್ಟ್ ರ್ಯಾಂಕಿಂಗ್ ಮೇಲೆ ನಿಮಗೆ ಸ್ಕಾಲರ್ಶಿಪ್ ಪ್ರೊವೈಡ್ ಆಗುತ್ತೆ. ಇವನ್ನೆಲ್ಲ ಸ್ಕಾಲರ್ಶಿಪ್ ಗಳ ಮೇಲೆ ಸ್ವಲ್ಪ ಗಮನ ಇಡಿ. ಇದರಿಂದ ನಿಮ್ಮ ಫೈನಾನ್ಷಿಯಲ್ ಬರ್ಡನ್ ಕೂಡ ಕಡಿಮೆ ಆಗುತ್ತೆ ಅಲ್ವಾ. ನಿಮ್ಮ ಅಪ್ಪ ಅಮ್ಮಂಗೂ ಕೂಡ ಹೆಲ್ಪ್ ಆಗುತ್ತೆ ಸ್ವಲ್ಪ. ಇದ್ರ ಮೇಲೆ ಸ್ವಲ್ಪ ಚೆಕ್ ಮಾಡ್ತಾ ಇರಿ, ಸ್ವಲ್ಪ ರಿಸರ್ಚ್ ಮಾಡ್ತಾ ಇರಿ. ಯಾವಾಗ ಯಾವ ಸ್ಕಾಲರ್ಶಿಪ್ ಬಿಡ್ತಾ ಇದೆ, ಇದನ್ನೆಲ್ಲ ನೀವು ಸ್ವಲ್ಪ ಆಕ್ಟಿವ್ ಆಗಿದ್ದು ನೋಡ್ತಾ ಇರಬೇಕು. ಆಗ ಮಾತ್ರ ನೀವು ಅಪ್ಲೈ ಮಾಡಕ್ ಸಾಧ್ಯ. ಇಲ್ಲ ಮಿಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಇಯರ್ ವರೆಗೂ ನೀವು ಮತ್ತೆ ಅಪ್ಲೈ ಮಾಡ್ಕೊಳಕ್ ಆಗಲ್ಲ. ಓಕೆನಾ. ನಾನು ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಯ್ತು ಅಂತ. ಇದೇ ತರ ನಿಮ್ಗೆ ಏನಾದ್ರು ನೀಟ್ ಅಪ್ಡೇಟ್ಸ್ ಇಲ್ಲ ಅಂದ್ರೆ, ನಿಮ್ಗೆ ಒಂದು ಲೈಕ್ MBBS ಅಲ್ಲಿ ಏನಾದ್ರು ಡೌಟ್ಸ್ ಇತ್ತು, ನೀವು ಜಾಯ್ನ್ ಆಗಬೇಕು ಅಂದ್ರೆ, ಕಾಲೇಜ್ ಜಾಯ್ನ್ ಆಗಬೇಕು ಅಂದ್ರೆ ಅಂತ ಡೌಟ್ಸ್ ಗಳು ಏನೇ ಇದ್ರು ಪ್ಲೀಸ್ ಮೆನ್ಷನ್ ಇನ್ ದಿ ಕಮೆಂಟ್ ಬಾಕ್ಸ್. ನಾವು ಮತ್ತೆ ಹೊಸ ವಿಡಿಯೋ ಜೊತೆ ಆ ಡೌಟ್ ಕ್ಲಾರಿಫೈ ಮಾಡಕ್ಕೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.